ಇನ್ನು ಕಾಂಗ್ರೆಸ್ ಪಡೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರನ್ನ ಕಟ್ ಹಾಕೋದಕ್ಕೆ ಹೊಸ ತಂತ್ರ ಮಾಡ್ತಾ ಇದೆ. ಆಪರೇಷನ್ ಹಸ್ತ ಮಂಡ್ಯ ಭಾಗದಲ್ಲಿ ಬಹಳ ಜೋರಾಗಿ ನಡೀತಾ ಇದೆ. ಇನ್ನು ಮೈಸೂರಿಗೆ ತೆರಳಿ ಅಲ್ಲಿ ಪ್ರಚಾರ ಮಾಡಬೇಕಾಗಿದ್ದಂತ ಸಿಎಂ ಸಿದ್ದರಾಮಯ್ಯನವರು ಅನಾರೋಗ್ಯದ ಕಾರಣದಿಂದಾಗಿ ತಮ್ಮ ಪ್ರವಾಸವನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತೊಂದು ಕಡೆ ಕೋಲಾರ ಕಗ್ಗಂಟು ಇನ್ನೂ ಕೂಡ ಮುಂದುವರಿತಾ ಇದೆ. ಮಂಡ್ಯದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಕಟ್ಟಿಹಾಕಲು ಕೈ ತಂತ್ರ. 8 ವಿಧಾನಸಭಾ ಕ್ಷೇತ್ರದಲ್ಲಿ 3ನೇ ಸುತ್ತಿನ ಪ್ರಚಾರ, ಸಮುದಾಯಗಳೊಂದಿಗೆ ಸಭೆ. ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಪರ್ಧೆಯಿಂದ ರಣಕಣವಾಗಿ ಬದಲಾಗಿದೆ ಮಂಡ್ಯ ಲೋಕಸಭಾ ಅಖಾಡ. ಇದೀಗ ಮಂಡ್ಯ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಕಾಂಗ್ರೆಸ್ ಕೂಡ ತಮ್ಮ ಅಭ್ಯರ್ಥಿ ಸ್ಟಾರ್ ಚಂದ್ರು ಗೆಲ್ಲಿಸೋಕೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಿದೆ. ಇಷ್ಟೇ ಅಲ್ಲ, ದಲಿತ, ಈಡಿಗ ಹಾಗೂ ಕುರುಬ ಸಮುದಾಯದ ಜೊತೆ ಸಭೆ ನಡೆಸಿದ್ದಾರೆ. ಸ್ಟಾರ್ ಚಂದ್ರು ಗೆಲುವಿಗೆ ಬೇಕಾದ ತಂತ್ರ, ಪ್ರತಿತಂತ್ರದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಸಚಿವ ಚೆಲುವರಾಯಸ್ವಾಮಿ, ಶಾಸಕ ನರೇಂದ್ರ ಸ್ವಾಮಿ 8 ವಿಧಾನಸಭಾ ಕ್ಷೇತ್ರದಲ್ಲಿ 3ನೇ ಸುತ್ತಿನ ಪ್ರಚಾರ ನಡೆಸಿದ್ದಾರೆ. ಸಿಎಂ ತವರು ಜಿಲ್ಲೆಯಲ್ಲಿ ದಲಿತ ಮತಗಳ ಮೇಲೆ ಕಣ್ಣಿಟ್ಟ ಕಾಂಗ್ರೆಸ್. ಮಂಡ್ಯದಂತೆ ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರ ಸಿಎಂ ಸಿದ್ದರಾಮಯ್ಯಗೆ ಪ್ರತಿಷ್ಠೆಯ ಕಣಗಳು. ತಮ್ಮ ತವರು ಜಿಲ್ಲೆಯಲ್ಲಿ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಗೆಲ್ಲಿಸಬೇಕೆಂದು ಸಿದ್ದರಾಮಯ್ಯ ಪಣ ತೊಟ್ಟಿದ್ದಾರೆ. ಈಗಾಗಲೇ 2 ಬಾರಿ ಪ್ರವಾಸ ಕೈಗೊಂಡಿರುವ ಸಿಎಂ ನಾಳೆ ಮತ್ತು ನಾಡಿದ್ದು ಮೈಸೂರಿಗೆ ತೆರಳಲಿದ್ದಾರೆ. ಈ ಮಧ್ಯೆ ಮೈಸೂರಿನಲ್ಲಿ ಅಹಿಂದ ಮತಗಳನ್ನ ಸೆಳೆಯಲು ಕಾಂಗ್ರೆಸ್ ಮುಂದಾಗಿದೆ. ಇನ್ನು ಗೆಲ್ಲಲೇಬೇಕೆಂದಿರುವ ಕಾಂಗ್ರೆಸ್ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದ ದಲಿತ ಮುಖಂಡರ ಸಭೆ ನಡೆಸಿದೆ. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ, ಸಚಿವ ಮಹಾದೇವಪ್ಪ, ಮತ್ತೊಬ್ಬ ಸಚಿವ ಕೆಎಚ್ ಮುನಿಯಪ್ಪ ಭಾಗಿಯಾಗಿದ್ರು. ದಲಿತ ಮತಗಳ ಮೇಲೆ ಕಣ್ಣಿಟ್ಟಿರುವ ಕೈಪಡೆ ಎಂ ಲಕ್ಷ್ಮಣ್ ಪರ ಮತ ಶಿಕಾರಿ ನಡೆಸಿದೆ. ಕೋಲಾರ ಬಣ ರಾಜಕೀಯಕ್ಕೆ ಕೈ ಅಭ್ಯರ್ಥಿ ಗೌತಮ್ ಕಂಗಾಲು. ಮಂಡ್ಯ, ಮೈಸೂರಿನಲ್ಲಿ ಅಗ್ರೆಸಿವ್ ಆಗಿರುವ ಕಾಂಗ್ರೆಸ್ ನಾಯಕರಿಗೆ ಕೋಲಾರದ್ದೇ ಟೆನ್ಷನ್ ಆಗಿದೆ. ಯಾಕಂದ್ರೆ ಕೋಲಾರದ ಬಣ ರಾಜಕೀಯಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಕಂಗಾಲಾಗಿದ್ದಾರೆ. ಸ್ಥಳೀಯ ಮುಖಂಡರು ಪ್ರಚಾರಕ್ಕೆ ಬರ್ತಿಲ್ಲ, ನಾಯಕರು ಯಾರು ಬೆಂಬಲ ಕೊಡ್ತಿಲ್ಲ, ನನಗೆ ಕಷ್ಟವಾಗ್ತಿದೆ ಅಂತ ಗೌತಮ್ ಡಿಕೆಶಿ ಬಳಿ ಅಳಲು ತೋಡಿಕೊಂಡಿದ್ದಾರೆ. ಕೋಲಾರ ಕಾಂಗ್ರೆಸ್ ಕುರಿತು ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಇಂದು ಮೈತ್ರಿ ಅಭ್ಯರ್ಥಿ ಮಲೇಶ್ ಪರ ಪ್ರಚಾರಕ್ಕೆ ತೆರಳಿರುವ ಅಶೋಕ್, ಕೋಲಾರದಲ್ಲಿ ಕಾಂಗ್ರೆಸ್ ಮನೆಯೊಂದು 3 ಬಾಗಿಲು ಎಂಬಂತಾಗಿದೆ. ರಮೇಶ್ ಕುಮಾರ್, ಕೆಎಚ್ ಮುನಿಯಪ್ಪ ಬಣ ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಬಣ ಕೂಡ ಇಲ್ಲಿದೆ ಎಂದಿದ್ದಾರೆ. ಕಾಂಗ್ರೆಸ್ಸಿನ ಕೋಲಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮನೆಯೊಂದು 2 ಬಾಗಿಲಾಗಿದೆ. ಕೋಲಾರದಲ್ಲಿ ಮನೆಯೊಂದು 2 ಬಾಗಿಲಾಗಿದೆ. ಕಾಂಗ್ರೆಸ್ ಕೋಲಾರದಲ್ಲಿ 2 ಬಾಗಿಲಿದೆ. 3ನೇ ಬಾಗಿಲು ಓಪನ್ ಆಗಬೇಕು. ಅದು ಯಾವಾಗ ಓಪನ್ ಆಗ್ತಿತ್ತೋ ಗೊತ್ತಿಲ್ಲ. ಈ ಮಧ್ಯೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಪರೇಷನ್ ಹಸ್ತ ಜೋರಾಗಿದ್ದು, ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ತಮ್ಮ ಬೆಂಬಲಿಗರ ಜೊತೆ ಕಾಂಗ್ರೆಸ್ ಸೇರಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.